ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವೀಡಿಯೋಸ್ಗಳನ್ನ ಮಾಡಿ. ಏನಕ್ಕೆ ಅಂತಂದರೆ ಈ ಎಕ್ಸಾಮ್ ಬಿಸಿನಲ್ಲೆಲ್ಲ ಎಕ್ಸಾಮಿನೇಷನ್ ಡ್ಯೂಟಿ ಅದು ಇದು ಅಂತ ಹೇಳ್ಕೊಂಡು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆಲ್ಲ ಸಾರಿ. ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಈ ವಿಡಿಯೋದಲ್ಲಿ ನಾನು ಇವತ್ತು ಏನು ಹೇಳಲಿಕ್ಕೆ ಹೊರಟಿದ್ದೀನಪ್ಪ ಅಂತ ಹೇಳಿದ್ರೆ, ಕೊಹಿನೂರ್ ವಜ್ರ. ಇದನ್ನು ನೀವೆಲ್ಲರೂ ಕೇಳೇ ಇರ್ತೀರಾ. ಈ ಕೊಹಿನೂರ್ ವಜ್ರದ ಇತಿಹಾಸವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೊಹಿನೂರ್ ವಜ್ರ ಇದು ಭಾರತದ ಇತಿಹಾಸದ ಒಂದು ಅವಿಭಾಜ್ಯ ಅಂಗ. ಅನೇಕ ರಾಜ ಮಹಾರಾಜರ ಕೇಟವನ್ನೇರಿ ಅವರ ಸಾಮರ್ಥ್ಯದ ಗುರುತಾಗಿ ಇತಿಹಾಸದ ಕತೆ ಹೇಳುವ ಒಂದು ಮುಖ್ಯ ಅಮೂಲ್ಯವಾದಂತಹ ಒಂದು ಆಭರಣ ಯಾವುದು ಕೊಹಿನೂರ್ ವಜ್ರ. ಈ ಒಂದು ಕೊಹಿನೂರ್ ವಜ್ರವನ್ನು ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ವಜ್ರ ಎಂದು ಸಹ ಹೇಳಲಾಗುತ್ತದೆ. ಇದನ್ನು ಪಡೆಯಲು ತುಂಬ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದಿರುತ್ತೆ. ಇಂತಹ ಅಮೂಲ್ಯವಾದಂತಹ ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ವಜ್ರ ಎಂಬ ಹೆಗ್ಗಳಿಕೆ ಗಳಿಸಿದಂತಹ ಕೊಹಿನೂರು ವಜ್ರ 1849ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಕೈಗೆ ಸೇರುತ್ತೆ. ಈ ಒಂದು ವಜ್ರ ಭಾರತವನ್ನು ಬಿಟ್ಟು ಹೇಗೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋಯಿತು ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಮೊದಲಿಗೆ ನಾನು ಹೇಳ್ತೀನಿ ಏನಪ್ಪ ಅಂದರೆ, ಇತಿಹಾಸದ ಪ್ರಪ್ರಥಮ ಇತಿಹಾಸ ಯಾವ ರೀತಿ ಒಂದು ತೆರೆದಿರುತ್ತಪ್ಪ ಅಂತ ಹೇಳಿದ್ರೆ, ಗೋಲ್ಕೊಂಡದ ಒಂದು ಗಣಿಗಾರಿಕೆಯಲ್ಲಿ ಈ ಒಂದು ಕೊಹಿನೂರ್ ವಜ್ರ ಸಿಕ್ತು ಅಂತ ಹೇಳಲಾಗುತ್ತೆ. ಇಲ್ಲಿ ಗೋಲ್ಕೊಂಡದ ಗಣಿಯಲ್ಲಿ ಈ ಒಂದು ಕೊಹಿನೂರ್ ವಜ್ರ ಮೊಟ್ಟ ಮೊದಲ ಬಾರಿಗೆ ಕೈ ಸೇರುತ್ತೆ. ಯಾವುದಕ್ಕೆ? ಭಾರತಕ್ಕೆ ಕೈ ಸೇರುತ್ತೆ. ಹಾಗಾಗಿ ಜಗತ್ತಿನಲ್ಲಿಯೇ ಅತಿ ದೊಡ್ಡ ವಜ್ರಗಳಲ್ಲಿ ಇದು ಕೂಡ ಒಂದು ಎಂದು ಹೇಳಲಾಗುತ್ತೆ. ಇದು ಸಿಕ್ಕಂತಹ ಸಂದರ್ಭದಲ್ಲಿ ಇದರ ಭಾರ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 186 ಕ್ಯಾರೆಟ್ ಎಷ್ಟಿರುತ್ತಪ್ಪ ಅಂದರೆ, ಪ್ರಪ್ರಥಮವಾಗಿ ಇದು ನಮ್ಮ ಕೈಗೆ ಸಿಕ್ಕಿದಾಗ 186 ಕ್ಯಾರೆಟ್ ಇತ್ತು. ಹಾಗಾಗಿ ಸಮಯಕ್ಕೆ ತಕ್ಕಂತೆ ಕೊಹಿನೂರ್ ವಜ್ರವನ್ನು ಒಂದು ಶೇಪ್ ಬರುತ್ತಲ್ಲ, ಒಂದೊಂದು ಆಕಾರಕ್ಕೆ ತರಬೇಕು ಅಂತ ಹೇಳಿ ಹಲವು ಬಾರಿ ಅದರ ಮೇಲೆ ಕೆಲವು ಕೆತ್ತನೆಗಳನ್ನು ಮಾಡಲಾಗುತ್ತೆ. ಹೀಗಾಗಿ ಅಟ್ ಪ್ರೆಸೆಂಟ್ ಸದ್ಯ ಇದ್ರೋದು ವೆಯ್ಟ್ ಎಷ್ಟಿತ್ತಪ್ಪ ಅಂದರೆ 186ರಿಂದ 105.6 ಕ್ಯಾರೆಟ್ನಷ್ಟು ವಜ್ರ ಇವಾಗ ಇದೆ ಇದರದ್ದು ಭಾರ ತೂಕ. ಹಾಗಾಗಿ ಇದನ್ನು ನಾವು 21.2 ಕ್ಯಾರೆಟ್ ಅಂತಲೂ ಕೂಡ ಕರಿತಾ 21.2 ಕ್ಯಾರೆಟ್ನಲ್ಲೂ ಕೂಡ ಇದನ್ನೇನು ಮಾಡ್ತೀವಿ ಇಟ್ಕೊಂಡಿರ್ತಾರೆ. ಮತ್ತು ಇತಿಹಾಸ ಹೇಳುವ ಪ್ರಕಾರ ಈ ಒಂದು ಕೊಹಿನೂರ್ ವಜ್ರ 800 ವರ್ಷಗಳ ಹಿಂದೆ ಗಣಿಗಾರಿಕೆ ಮಾಡುವ ವೇಳೆ ಸಿಕ್ಕಿತ್ತು. ಇದರ ಮೊದಲ ಮಾಲೀಕ ಯಾರು? ನಮ್ಮ ಒಂದು ಕಾಕತೀಯ ರಾಜವಂಶದ ಗಣಪತಿ ದೇವ ಎಂದು ಹೇಳಲಾಗುತ್ತೆ. ಈ ಗಣಪತಿ ದೇವ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಈ ಒಂದು ಅಮೂಲ್ಯವಾದಂತಹ ಆಭರಣವನ್ನು ತನ್ನ ಒಂದು ಕುಲದೇವತೆಯಾದಂತಹ ಭದ್ರಕಾಳಿ ದೇವಿಯ ಬಲಗಣಿಗೆ ಇಟ್ಟಿರ್ತಾನೆ. ಮೀನ್ಸ್ ಬಲಗಣಿಗೆ ಹಾಕಿರ್ತಾನೆ, ಬಲಗಣಿಗೆ ತೊಡಿಸಿರ್ತಾನೆ ಎಂಬಂತಹ ಒಂದು ಮಾಹಿತಿಯನ್ನು ಹಲವಾರು ಇತಿಹಾಸದ ದಾಖಲೆಗಳು ನಮಗೆ ಹೇಳ್ತಾ ಹೋಗುತ್ತೆ. ಇದು 14ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯರ ಮೇಲೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ ದಾಳಿಯನ್ನು ಮಾಡ್ತಾ ಹೋಗ್ತಾನೆ. ಈ ವಜ್ರವನ್ನು ಆ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯ ಒಂದು ರಾಜವಂಶದ ಮೇಲೆ ಗಣಪತಿ ದೇವನ ಮೇಲೆ ದಾಳಿ ಏನು ಮಾಡ್ತಾನಪ್ಪ ಅಂದರೆ, ಈ ಒಂದು ವಜ್ರವನ್ನು ಲೂಟಿ ಮಾಡ್ಕೊಂಡು ಬಂದ್ಬಿಡ್ತಾನೆ. ಮುಂದೆ ಪಾಣಿಪತ್ ಯುದ್ಧ ನಿಮಗೆ ಗೊತ್ತೇ ಇರುತ್ತೆ. ಪಾಣಿಪತ್ ಯುದ್ಧದಲ್ಲಿ ಇದು ಮೊಘಲರ ಕೈವಶವಾಗುತ್ತೆ. ನಂತರ ಬಾಬರ್ ಆಗ್ರಾ ಮತ್ತು ದೆಹಲಿಯನ್ನು ಗೆದ್ದುಕೊಂಡು ಈ ಒಂದು ಕೊಹಿನೂರ್ ವಜ್ರವನ್ನು ಕೂಡ ತನ್ನದಾಗಿಸ್ಕೊಳ್ತಾ ಹೋಗ್ತಾನೆ. ಹಾಗಾಗಿ 1738ರಲ್ಲಿ ಇರಾನಿನ ರಾಜ ನಾದಿರ್ ಶಾ ಮೊಘಲರ ಮೇಲೆ ಏನು ಮಾಡ್ತಾ ಹೋಗ್ತಾನೆ? ಆಕ್ರಮಣವನ್ನು ಮಾಡ್ತಾ ಹೋಗ್ತಾನೆ. ಮತ್ತು ಮೊಘಲರನ್ನು ಇವನು ಕೂಡ ಸೋಲಿಸಿ 13ನೇ ಮೊಘಲ್ ದೊರೆ ಅಹಮದ್ ಶಾನ್ ಇವನನ್ನು ಕೂಡ ಏನು ಮಾಡ್ತಾರೆ? ನಾದಿರ್ ಶಾ ಸೋಲಿಸಿ ಅಹಮದ್ ಶಾನನ್ನು ಸೋಲಿಸಿ ಕೊಹಿನೂರ್ ವಜ್ರವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಇದೇ ಮೊದಲ ಬಾರಿಗೆ ಕೊಹಿನೂರ್ ವಜ್ರ ಭಾರತವನ್ನು ಬಿಟ್ಟು ಏನು ಮಾಡುತ್ತೆ? ಹೊರದೇಶಕ್ಕೆ ಹೊರಟೋಗುತ್ತೆ. ಯಾರ ಕಾಲದಲ್ಲಿ? 1738ರಲ್ಲಿ ಇರಾನಿನ ರಾಜನಾದಂತಹ ನಾದಿರ್ ಶಾ ಮೊಘಲರ ಮೇಲೆ ದಾಳಿ ಮಾಡ್ತಾನೆ. ಆನಂತರ ಮೊಘಲರನ್ನು ಅವನು ಸೋಲಿಸಿ 13ನೇ ಮೊಘಲ ದೊರೆ ಅಹಮದ್ ಶಾ ಇವನನ್ನು ಸೋಲಿಸಿ ಏನು ಮಾಡ್ತಾನೆ? ಕೊಹಿನೂರ್ ವಜ್ರವನ್ನು ಇರಾನ್ ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಇದೇ ಮೊದಲ ಬಾರಿಗೆ ಇರಾನ್ಗೆ ಭಾರತವನ್ನು ಬಿಟ್ಟು ಕೊಹಿನೂರ್ ವಜ್ರ ಹೊರಟೋಗುತ್ತೆ. ನಂತರದಲ್ಲಿ ಈ ಒಂದು ವಜ್ರಕ್ಕೆ ಕೊಹಿನೂರ್ ವಜ್ರ ಎಂಬಂತಹ ನಾಮಕರಣ ಮಾಡಿದ್ದೇ ಯಾರಾಗ್ತಾರಪ್ಪ ಅಂತ ಹೇಳಿದ್ರೆ ನಾದಿರ್ ಶಾ ಆಗ್ತಾನೆ ಎಂಬಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದರ ಅರ್ಥ ಬೆಳಕಿನ ಪರ್ವತ ಎಂದು.
ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಬೆಳಕಿನ ಪರ್ವತ. ಕೊಹಿನೂರ್ ವಜ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾಮಕರಣ ಮಾಡಿದವರು ಯಾರು ಅಂತ ಹೇಳಿದ್ರೆ ನಾದಿರ್ ಶಾ. ಇದರ ಅರ್ಥ ಬೆಳಕಿನ ಪರ್ವತ ಎಂಬಂತಹ ಅರ್ಥವನ್ನು ಸೂಚಿಸುತ್ತೆ. ನಾದಿರ್ ಶಾನ ಬಳಿಕ ಅವನ ಮೊಮ್ಮಗನಾದಂತಹ ಶಾರುಖ್ ಮಿರ್ಜಾಗೆ ಈ ಒಂದು ಕೊಹಿನೂರ್ ವಜ್ರ ಸಿಗುತ್ತೆ. ಆದರೆ ಈತ ಅದನ್ನು ಅಫ್ಘನ್ನ ರಾಜ ಅಹಮದ್ ಶಾ ದುರ್ನಾನಿ ಎಂಬ ಒಂದು ಅಪಾಯದಿಂದ ಕಾಪಾಡಿದ್ದಕ್ಕಾಗಿ ತನ್ನ ಒಂದು ಸ್ನೇಹದ ಗುರುತಾಗಿ ಈ ಒಂದು ವಜ್ರವನ್ನು ಬಹುಮಾನವಾಗಿ ಕೊಡ್ತಾ ಹೋಗ್ತೇನೆ. ಅವನಿಗೆ ನೀಡಿದ ಈ ವಜ್ರ ದುರ್ನಾನಿಯ ಮೊಮ್ಮಗ ಸುಜಾ ಶಹಾ ದುರ್ನಾನಿ ಈ ವಜ್ರವನ್ನು ಒಂದು ಬ್ರೇಸ್ಲೆಟ್ನಲ್ಲಿ ಸೇರಿಸ್ಕೊಂಡು ಆ ಬ್ರೇಸ್ಲೆಟ್ ಕೈಯಲ್ಲಿ ಹಾಕೊಂಡು ಅಲ್ದಾಡ್ತಾ ಇರ್ತಾನೆ. ಒಂದು ಬಾರಿ ಈ ಪೇಶಾವರದ ಮೇಲೆ ದಾಳಿ ಮಾಡಿದಾಗ ಒಂದು ಪೇಶಾವರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ರಾಜ ಮಹಾರಾಜ ರಣಜಿತ್ ಸಿಂಹ, ಇವನು ಗೊತ್ತು ನಿಮಗೆ, ಮಹಾರಾಜ ರಣಜಿತ್ ಸಿಂಹ 1813ರಲ್ಲಿ ಸುಜು ಶಾನನ್ನು ಸೆರೆ ಹಿಡಿದು ಕೊಹಿನೂರ್ ವಜ್ರವನ್ನು ತನ್ನದಾಗಿಸಿಕೊಳ್ತೇನೆ. ಈ ಒಂದು ಯುದ್ಧದ ಜೊತೆಗೆ ಕೊಹಿನೂರ್ ವಜ್ರ ಮತ್ತೆ ಭಾರತಕ್ಕೆ ಬರುತ್ತೆ. ರಣಜಿತ್ ಸಿಂಹನ ಒಂದು ಮೂಲಕ 1813ರಲ್ಲಿ ಸುಜು ಶಾನನ್ನ ಸೆರೆ ಹಿಡ್ಕೊಂಡು ಅವನನ್ನು ಸೋಲಿಸಿ ಕೊಹಿನೂರ್ ವಜ್ರವನ್ನು ತನ್ನದಾಗಿಸಿಕೊಂಡು ಭಾರತಕ್ಕೆ ತರ್ತಾ ಹೋಗ್ತಾನೆ. ಈ ಒಂದು ಕೊಹಿನೂರ್ ವಜ್ರದ ಬದಲಿಗೆ ರಾಜ ರಣಜಿತ್ ಸಿಂಹ ಸುಜು ಶಾಗೆ 1,25,1,25,000 ರೂಪಾಯಿನ ನೀಡಿರ್ತಾನೆ ಎಂಬಂತಹ ಮಾಹಿತಿಯನ್ನು ನಾವು ಒಂದು ಇತಿಹಾಸದ ದಾಖಲೆಗಳಲ್ಲಿ ನೋಡ್ತಾ ಹೋಗ್ಬೋದು. ಈ ನಂತರದಲ್ಲಿ 29 ಮೇ 1890ರಲ್ಲಿ ಆಂಗ್ಲರ ಹಾಗೂ ಸಿಖ್ಖರ ನಡುವೆ ನಡೆದಂತಹ ಭಯಂಕರ ಯುದ್ಧದಲ್ಲಿ ಸಿಖ್ ರಾಜನ ಒಂದು ಕೊಲೆಯಾಗುತ್ತೆ. ಅಲ್ಲಿಗೆ ಯುದ್ಧ ಮುಗಿದೋಗುತ್ತೆ. ಮಹಾರಾಜ ಗುಲಾಬ್ ಸಿಂಗ್ ಎಲ್ಲ ಸಂಪತ್ತುಗಳ ಜೊತೆಗೆ ಕೊಹಿನೂರ್ ವಜ್ರವನ್ನು ಕೂಡ ಬ್ರಿಟಿಷರು ಲೂಟಿ ಮಾಡಿ ನಂತರ ವಿಕ್ಟೋರಿಯಾಗಿ ಈ ಒಂದು ವಜ್ರವನ್ನು ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ನೋಡಿ, ಫಸ್ಟು ಇರಾನಿಗೆ ಹೋಗುತ್ತೆ, ನಂತರ ನಮ್ಮದೇ ಆದಂತಹ ರಾಜ ಏನು ಮಾಡ್ತಾನೆ ಅದನ್ನು ತಗೊಬರ್ತಾನೆ, ಮತ್ತೆ ಆಂಗ್ಲ ಮತ್ತು ಸಿಖ್ ಯುದ್ಧದಲ್ಲಿ ಏನು ಮಾಡ್ತಾರೆ, ಈ ಕೊಹಿನೂರ್ ವಜ್ರ ಬ್ರಿಟಿಷರ ವಶವಾಗುತ್ತೆ. ನಂತರದಲ್ಲಿ ಯಾರಿಗೆ? ವಿಕ್ಟೋರಿಯಾ ರಾಣಿಗೆ. ಮುಂದೆ 1950ರಲ್ಲಿ ಬಂಕಿಂಗ್ ಹ್ಯಾಮ್ ಪ್ಯಾಲೇಸ್ನಿಂದ ಅದನ್ನು ತಂದು ರಾಣಿಯ ಕಿರೀಟದಲ್ಲಿ ಅದನ್ನು ಜೋಡಿಸಲಾಗುತ್ತೆ. ಈ ಒಂದು ಕೊಹಿನೂರ್ ವಜ್ರದ ಪಡೆಯುವಿಕೆಯಲ್ಲಿ ಇಷ್ಟು ಒಂದು ಏನಾಗ್ತಾ ಹೋಗುತ್ತೆ, ಮಹಾ ಯುದ್ಧಗಳು ನಡೀತಾ ಹೋಗುತ್ತೆ. ಕೊನೆಯದಾಗಿ ಬ್ರಿಟಿಷರ ಕೈಗೆ ಏನು ಮಾಡ್ತಾ ಹೋಗುತ್ತೆ, 1950ರಲ್ಲಿ ಈ ಒಂದು ಕೊಹಿನೂರ್ ವಜ್ರ ಸೇರ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಕೊಹಿನೂರ್ ವಜ್ರದ ಬೆಲೆ ಎಷ್ಟು ಎಂಬಂತಹ ಕುತೂಹಲ ಎಲ್ರಿಗೂ ಇದೆ. ಆದರೆ ಇದನ್ನು ಅಂದಾಜು ಮಾಡುವುದೇನಾಗುತ್ತೆ ಅಷ್ಟೊಂದು ಸುಲಭವಾದಂತಹ ಕೆಲಸವಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಈ ವಜ್ರವನ್ನು ಯಾರು ಖರೀದಿಯೂ ಮಾಡಿಲ್ಲ, ಮಾರಲೂ ಇಲ್ಲ. ಕೇವಲ ಯುದ್ಧದಲ್ಲಿ ಗೆದ್ದುಕೊಂಡು ಬಂದಂತಹ ಅತ್ಯಂತ ದುಬಾರಿ ವಜ್ರ ಇದು ಎಂದು ನಮ್ಮ ಒಂದು ಇತಿಹಾಸದ ಮೂಲಗಳು ಹೇಳ್ತಾ ಹೋಗುತ್ತೆ. ಆದರೂ ಒಂದು ಅಪ್ರಾಕ್ಸಿಮೇಟಲ್ಲಿ ಇತಿಹಾಸದ ಮೂಲಗಳು ಹೇಳುವ ಪ್ರಕಾರ ಈ ಒಂದು ವಜ್ರದ ಬೆಲೆ ಸುಮಾರು 8,000 ಕೋಟಿ ರೂಪಾಯಿ ಎಂದು ಹೇಳಲಾಗ್ತಾ ಹೋಗ್ತದೆ. ಕೇವಲ ಈ ಒಂದು ವಜ್ರ ಇಷ್ಟು ಬೆಲೆ ಬಾಳಬೇಕಾದ್ರೆ ಬ್ರಿಟಿಷರು ನಮ್ಮ ದೇಶದಿಂದ ಎಷ್ಟು ಲಕ್ಷ ಕೋಟಿ ಸಂಪತ್ತನ್ನು ಲೂಟಿ ಮಾಡಿರಬಹುದು ಎಂಬಂತಹ ಒಂದು ವಿಚಾರವನ್ನು ನೀವು ಯೋಚನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟಾಗಿತ್ತು ನಮ್ಮ ಒಂದು ಕೊಹಿನೂರ್ ವಜ್ರದ ಇತಿಹಾಸ ಮತ್ತು ಅದು ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ಹೊರಟು ಯಾವ ರೀತಿಯಾಗಿ ನಮ್ಮ ಕೈ ತಪ್ಪಿತು, ಅದರ ಬೆಲೆ ಎಷ್ಟು ಎಂಬುದಾಗಿತ್ತು. ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಒಂದು ಬಹುಮುಖ್ಯವಾದಂತಹ ಮಾಹಿತಿಯನ್ನು ತರ್ತಾ ಹೋಗ್ತೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.